ಬಸವಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಇಲ್ಲಿ ಒಂದು ವರ್ಷ ತಿಂದ್ಬಿಟ್ಟು ಜೀವನ ಮಾಡಂದ್ರೆ ಆಗಲ್ಲ, ನಾವು ಆಗವಲ್ಲ ಅಂತ ಅನ್ಕೋಬೇಡಿ. ಬೆಳಗ್ಗೆ 6:30ಕ್ಕೆ ಎದ್ದೆ, ಅಲಾರಾಮ್ ಇಟ್ಕೊಂಡು ಎದ್ಬಿಟ್ಟು ಕಣ್ಣಿಗೆ ಒಂದು ಸ್ವಲ್ಪ ಕೈ ಹಚ್ಕೊಂಡ್ಬಿಟ್ಟು ಎದ್ಬಿಟ್ಟು ಬಂದೆ. ಡೋರ್ ಓಪನ್ ಮಾಡೋಣ ಅಂತ ಡೋರ್ ಓಪನ್ ಮಾಡಿದೆ. ಕಿಟಕಿ ಡೋರು ಹೆಂಗಿತ್ತು ಬೆಳಗ್ಗೆ, ಬಟ್ ಸೂರ್ಯನೇ ಬಂದಿರೋ, ಸೂರ್ಯ ಮುಚ್ಕೊಂಡಿದ್ದೆ, ಯಾಕೆಂದರೆ ಮಳೆ ಬರ್ತಾಯಿತ್ತು. ಅದಕ್ಕೆ ಹಾಗೆ ನಿನ್ನೆ ನೈಟ್ ಊಟ ಮಾಡಿಕ್ಕಿರೋದೆಲ್ಲ ತಟ್ಟೆ ಅದು ಇದು ಎಲ್ಲ ಇದ್ವು, ಅವೆಲ್ಲ ತೊಳೆದ್ಬಿಟ್ಟು ನೀಟಾಗಿ ತೊಳೆದೆ. ಬೆಳಗ್ಗೆ ಆದ ತಕ್ಷಣ ಬ್ಯಾಚುಲರ್ ಲೈಫ್ ಇಷ್ಟೇ ಅಂದ್ಕೊಳ್ಳಿ. ಬೆಳಗ್ಗೆ ಎದ್ದು ಬಾಂಡೆ ತಿಕ್ಕು ಅದು ಮಾಡು, ಅಡುಗೆ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ನಾವೇ ಮಾಡ್ಕೊಂಡ್ಬಿಟ್ಟು ಅಡುಗೆ. ಹಾಗೆ ಮತ್ತು ಊಟ ಮಾಡೋಣ ಅಂತ ಎಲ್ಲ ಇಕ್ಕಿದೆ. ಮಾಡಿಬಿಟ್ಟು ಅನ್ನ ಸಾಂಬಾರು ಅದು ಮಾಡೋಣ ಅಂತ ಇಕ್ಬಿಟ್ಟೆ. ಆಮೇಲೆ ನಮ್ಮ ಬ್ಯಾಚುಲರ್ ಲೈಫ್ ಇಷ್ಟ ನೋಡಿ. ಬೆಳಗ್ಗೆ ಏಳಬೇಕು, ಅಡುಗೆ ಮಾಡ್ಕೋಬೇಕು, ಕಸ ಗುಡಿಸ್ಬೇಕು, ಆಫೀಸ್ಗೆ ಹೋಗ್ಬೇಕು, ಮನೆಗೆ ಬರಬೇಕು, ಅಷ್ಟೇ ನಮ್ಮ ಬ್ಯಾಚುಲರ್ ಲೈಫ್ ಇಷ್ಟೇ. ಬೆಂಗಳೂರಲ್ಲಿ ಜೀವನ ಅಂದರೆ ಇಷ್ಟೇ ರೀ. ಬ್ಯಾಚುಲರ್ ಲೈಫ್ ತುಂಬ ಕಷ್ಟ ಇರುತ್ತೆ. ಆಮೇಲೆ ರೈಸ್ ಇಕ್ಕಿದೆ, ರೈಸ್ ಆಯ್ತು, ಅನ್ನ ಸಾಂಬಾರು ಆಯಿತು. ಆಮೇಲೆ ಮತ್ತೆ ಫುಲ್ಲು ಸೈಕಾಗಿ ಸ್ನಾನ ಮಾಡಿಬಿಟ್ಟು ರೆಡಿ ಆಗದೆ ಕಂಪ್ನಿ ನೋಡ್ತಾ ಇದ್ದೆ ಹೆಂಗೆ ಕಾಣ್ತಾ ಇದ್ದೇನಂತ, ಚೆನ್ನಾಗಿ ಕಾಣ್ತಾ ಇದ್ದೇನಲ್ಲ ಅಂತ. ಆಮೇಲೆ ನೀಟಾಗಿ ತಲೆಯೆಲ್ಲ ಬಾಚ್ಕೊಂಡ್ಬಿಟ್ಟು ನೋಡ್ತಾ ಇದ್ದೆ, ಮಸ್ತಾಗಿ ಕಾಣ್ತಾ ಇದ್ದೆ. ಇವತ್ತು ಹೊರಗಡೆ ಹೋಗಿದರೆ ಎಲ್ಲರೂ ನನ್ನನ್ನೇ ನೋಡ್ತಾರೆ ಅಂತ ಅಂದ್ಕೊಂಡೆ, ಆದರೆ ನಾನೇ ಎಲ್ರಿಗೂ ನೋಡಿದ್ರೆ ಮಾತ್ರ ನಾನು ನೋಡೋದು ಅಂತ ಅಂದ್ಕೊಂಡೆ. ಅಂದರೆ ಜನ ನೋಡ್ತಾ ಇರ್ತಾರೆ ನಮ್ಮ ಹೇರ್ ಸ್ಟೈಲು, ನಮ್ಮ ಬಟ್ಟೆ ಅವೆಲ್ಲ ನೋಡ್ತಾ ಇರ್ತಾರೆ. ನಾವು ಹೋಗ್ತಾ ಇರಬೇಕು ನೀಟಾಗಿ. ಕುಂಕುಮ ಎಲ್ಲ ಹಚ್ಕೋಬೇಕು. ಇವಾಗ ಕುಂಕುಮ ಎಲ್ಲ ತಂದುಬಿಟ್ಟು ಹಚ್ಕೋತಾ ಇದ್ದೆ. ಕುಂಕುಮ ಎಲ್ಲ ನೀಟಾಗಿ ರೆಡಿ ಆದೆ, ಸೈಕಾಗಿ ರೆಡಿ ಆದೆ, ಮಸ್ತಾಗಿ ಕಾಣ್ತಾ ಇದ್ದೆ. ನೋಡ್ತಾ ಇದ್ದಾರಲ್ಲ ಹೆಂಗೆ ಕಾಣ್ತಾ ಇದ್ದೇನಂತ. ಆಫೀಸ್ಗೆ ಹೋಗೋ ಪರ್ಸು ಎಲ್ಲ ನೋಡಿಕೊಂಡೆ, ಕ್ಯಾಶ್ ಅದು ಇವೇನ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ವಾಚ್ ಹಾಕೋಬೇಕು. ವಾಚ್ ಹಾಕ್ಕೊಂಡು ಮತ್ತು ಪೆನ್ ತೊಗೊಂಡ್ಬಿಟ್ಟು ಹೋಗ್ಬೇಕು. ಇವಾಗ ಊಟ ಮಾಡಬೇಕಿನ್ನು. ಊಟ ಮಾಡೋಣ ಬನ್ನಿ. ಏನು ಊಟ ಅಂತ ನೋಡಿ ಬನ್ನಿ, ಏನು ಊಟ ಅಂತ. ನಮ್ಮ ಫೇಶಿಯಲ್ ಬೆಳಗ್ಗೆನೆ ಅನ್ನ ಸಾರು ಅಂತ ಹೇಳಿದಾರಲ್ಲ, ಆದರೆ ಇನ್ನೂ ಊಟ ಕನ್ಫರ್ಮಾಗಿ ನಿಮ್ಗೆ ಗೊತ್ತಿಲ್ಲ ಇನ್ನು ಏನು ಮಾಡ್ತಾಯಿದ್ದೀನಿ ಅಂತ. ಮಸ್ತಾಗಿ ರೆಡಿ ಆದೆ, ವಾಚ್ ಹಾಕೊಂಡೆ. ಟೈಮ್ ಬೇರೆ ಆಗ್ತಾಯಿತ್ತು, ಬೇಗ ಊಟ ಮಾಡಬೇಕು. ಸೊ ಬನ್ನಿ ಊಟ ಮಾಡೋಣ. ಸೊ ಗೈಸ್, ನನ್ನ ಊಟ ಅನ್ನ ಸಾರು, ಉಪ್ಪಿನಕಾಯಿ, ಒಂದು ರೋಟಿ. ಸೊ ಇಷ್ಟೆಲ್ಲ ತಿಂತಾ ಇದ್ದೀನಿ ಬೆಳಗ್ಗೆ. ತಿಂಡಿನೇ ನಮ್ಗೆ ಊಟ ಬೇಕಾಗಂದ್ರೆ ನಾವು ಉತ್ತರ ಕರ್ನಾಟಕ ಕಡೆಯವರಲ್ವಾ, ನಮಗೆ ಬೆಳಿಗ್ಗೆ ಸುಮ್ಮನೆ 2 ಇಡ್ಲಿ ಒಂದು ವರ್ಷ ತಿಂದ್ಬಿಟ್ಟು ಜೀವನ ಮಾಡಂದ್ರೆ ಆಗಲ್ಲ. ನಾವು ಹೊಟ್ಟೆ ತುಂಬ ಊಟ ಬೆಳಗ್ಗೆನೆ, ಅದಕ್ಕೋಸ್ಕರನೇ ಬೇಗ ಎದ್ಬಿಟ್ಟು ಅಡುಗೆ ಮಾಡ್ಕೋತೀವಿ. ಅಡುಗೆ ಮಾಡ್ಕೊಂಡು ಸೊ ರೊಟ್ಟಿ ಅಲ್ಲಿಂದ ತಂತ ಇದ್ರಾ ಮನೇಲಿ ಮಾಡಿಲ್ಲ. ನನಗೇನು ರೊಟ್ಟಿ ಮಾಡೋಕೆ ಬರಲ್ಲ. ಚಪಾತಿ ಅಂದರೆ ಮಾಡ್ಕೋಬೋದು. ರೊಟ್ಟಿ ನಾನು ಹೊರಗಡೆ ತರ್ತೀನಿ, ಹೊರಗಡೆ ತಂದುಬಿಟ್ಟು ತಿಂತೀನಿ. ಸಾಂಬಾರು ಅಂದರೆ ಡೈಲಿ ತರಲ್ಲ, ಅವಾಗ ತಿನ್ಬೇಕು ಅನ್ಸಿದ್ರೆ ಮಾತ್ರ ತರ್ತೀನಿ. 8 ದಿವಸದಲ್ಲಿ ಮಿನಿಮಮ್ ಒಂದು 2 ಇಲ್ಲ 3 ಡೇಸ್ ಆದರೂ ತಂದೆ ತರ್ತೀನಿ ನಾನು ರೊಟ್ಟಿ ತಿನ್ಬೇಕು. ರೊಟ್ಟಿ ಬಿಟ್ಟು ಇರೋಕ್ಕಾಗಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಉಪ್ಪಿನಕಾಯಿ ರೊಟ್ಟಿ ತಿಂತಾ ಇದ್ರೆ ಅನ್ನ ಸಾಂಬಾರು ಜೊತೆ ಮಸ್ತಾಗಿರುತ್ತೆ. ಸೊ ಊಟ ಮಾಡೋಣ ಬನ್ನಿ, ಟೈಮ್ ಆಯಿತು, ಮತ್ತು ಆಫೀಸ್ಗೆ ಬೇರೆ ಹೋಗ್ಬೇಕು. ಸೊ ಗೈಸ್, ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಮನೆ ಲೈಟೆಲ್ಲ ಆಫ್ ಮಾಡ್ತಾ ಇದ್ದೀವಿ. ನಾಗವಲೆ ಅಂತ ಅನ್ಕೋಬೇಡಿ. ಸೊ ಇವಾಗ ನಾನು ಕಂಪ್ನಿಗೆ ಹೋಗ್ಬೇಕು. ಇವಾಗ ಮನೆ ಡೋರ್ ಲಾಕ್ ಮಾಡ್ತೀನಿ. ಸೊ ಗೈಸ್, ಇವಾಗ ಫುಲ್ಲೆಲ್ಲ ರೆಡಿ ಆಗಿಬಿಟ್ಟು ಆಫೀಸ್ ಹೋಗ್ತಿದ್ದೀನಿ. ಸೊ ಜಾಬು ಇಲ್ಲ, ಸೊ ಆಫೀಸಲ್ಲೇ ಬಿಟ್ಟು ಬಂದಿದ್ದೆ ನಿನ್ನೆ, ಅದಕ್ಕೋಸ್ಕರ ಹೀಗೆ ಹೋಗ್ಬೇಕು. ಸೊ ಬರುವಾಗ ಬ್ಯಾಗ್ ತಂದುಬಿಟ್ಟು ಹೋಗ್ಬೇಕು. ಓಕೆ ಬನ್ನಿ ಹೋಗೋಣ. ಸೊ ಎಷ್ಟು ಕೆಳಗಡೆ ಬಂದುಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ಬೇಕು ನಾನು. ಸೊ ಬೈಕ್ ಇಲ್ಲ, ವಾಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಕಂಪ್ನಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಆಫೀಸಲ್ಲಿ ಸಿಗ್ತೀನಿ ಅಂತಂದೆ. ಹತ್ರ ಬಂದುಬಿಟ್ಟು ಸೊ ಒಳಗಡೆ ಟೈಮ್ ಆಗಿತ್ತು. ಸೊ ಒಳಗಡೆ ಬಂದುಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಜಾಸ್ತಿ ವರ್ಕ್ ಇತ್ತು ಇವತ್ತು. ವರ್ಕೆಲ್ಲ ಮುಗಿಸ್ಬಿಟ್ಟು ಸೊ ಮಧ್ಯಾಹ್ನ ಊಟ ಬಂತು. ಊಟ ಏನಪ್ಪ ಅಂದಿದ್ರೆ ಚಿತ್ರಾನ್ನ, ಮೊಸರನ್ನ ಮತ್ತು ಸ್ವೀಟು ಮತ್ತು ಒಂದು ಬಜ್ಜಿ ತಿಂತಾಯಿದ್ದೆ. ಹೊಟ್ಟೆ ತುಂಬ ಸರಿಯಾಗಿ ತಿಂದೆ. ಆಮೇಲೆ ಸಾಯಂಕಾಲ 5 ಗಂಟೆಗೆ ಹೊರಗಡೆ ಬಂದೆ. 5:30ಗೆ ಹೊರಗಡೆ ಬರ್ತಿದ್ದೆ. ಒಂದು ಒಳ್ಳೆ ಎಂಟ್ರಿ ಕೊಟ್ಟೆ. ಸೊ ಗೈಸ್, ಇವಾಗ ಹೊರಗಡೆ ಬಂದೆ. 5:30ಗೆ ಹೊರಗಡೆ ಬಂದು ನಮ್ಮ ಫ್ರೆಂಡು ಅವ್ನ ರೂಮ್ಗೆ ಹೋಗ್ತಾನೆ, ನಾನು ಇವಾಗ ನಮ್ಮ ಮನೆ ಕಡೆ ಹೋಗ್ತೀವಿ. ಸೊ ಇಬ್ಬರ ಹತ್ರ ಬೈಕ್ ಇಲ್ಲ, ಸೊ ವಾಕ್ ಮಾಡ್ಕೊಂಡು ಹೋಗ್ತೀವಿ. ಬೈಕ್ ಬಿಡ್ರಿ, ಮುಂದೆ ತಗೋಣ. ಕೆಲಸ ಮಾಡಿದ್ರೆ ದುಡ್ಡು ಬರೋದು. ಆ್ಯಂಡ್ ಬಸವಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಕೆಲಸ ಮಾಡ್ತಾ ಇರಿ ಲೈಫಲ್ಲಿ, ಅವಾಗ ನಾವು ಏನಾದರೂ ಒಂದು ಗುರಿಯನ್ನು ರೀಚ್ ಆಗ್ತೀವಿ. ಕೆಲಸ ಮಾಡಿ ಚೆನ್ನಾಗಿರಿ ಅಷ್ಟೇ.
ಸೊ ಹೋಗೋಣ ಬನ್ನಿ ಮನೆಗೆ. ಆಮೇಲೆ ಮುಂದೆ ಬಂದೆ, ಗೋಬಿ ಹಾಕೋ ಫುಲ್ ಘಮ ಘಮ ಅಂತ ಹೊಡಿತಾ ಇತ್ತು. ಸೊ ಗೋಬಿ ತೊಗೊಳೋಣ ಅಂತ ಪಾರ್ಸಲ್ ತೊಗೊಂಡ್ವಿ. ಪಾರ್ಸಲ್ ತೊಗೊಂಡು ಮುಂದೆ ಬರ್ತೇನೆ, ಒಂದು ಹೆಣ್ಮಕ್ಳ ಸಂಸಾರ ಅಂಗಡಿ ಸಿಗುತ್ತೆ ಮೇಕಪ್ ಸೆಟ್ಟು. ಸೊ ಶಾಪ್ ನೋಡಿ ಹೇಗಿರುತ್ತೆ, ಶಾಪ್ ನೋಡಿ ಹೇಗಿದೆ ಅಂತ. ಸೊ ಗೈಸ್, ಯಾರಾದರೂ ರಾಜಗೋಪಾಲದಲ್ಲಿ ಮೇನ್ ರೋಡಲ್ಲಿ ಸೊ ಯಾರಿಗಾದರೂ ಬ್ಯೂಟಿ ಬೇಕಾಗಿದ್ದರೆ JEM ಬ್ಯೂಟಿ ಸ್ಟೋರ್ ಅಂತ ಇರುತ್ತೆ, ಬನ್ನಿ ವಿಸಿಟ್ ಮಾಡಿ. ಚೆನ್ನಾಗಿದೆ, ಎಲ್ಲ ಕೂಡ ಸಿಗುತ್ತೆ. ಎಲ್ಲ ನಮ್ಮ ಸುಮ್ಮನೆ ಹೋಗಾಯ್ತು, ಸುಮ್ಮನೆ ರೋಡ್ ಹತ್ರ ಇತ್ತು, ಅದಕ್ಕೋಸ್ಕರ ತೋರಿಸಿದೆ. ಹೋಗೋಣ ಬನ್ನಿ ಹಾಗೆ ಮತ್ತೆ. ಸೊ ಆಮೇಲೆ ಮನೆ ನಡ್ಕೊಂಡು ಬರ್ತಾ ಇದ್ದೆ, ಅಲ್ಲಿ ಜನ ಎಷ್ಟು ಜನ ಕಾಣ್ತಾರಲ್ಲ, ನೋಡ್ತಾ ಇದ್ರಲ್ಲ ಅಲ್ಲಿ ಎದುರುಗಡೆ ನೋಡಿ, ಅಷ್ಟು ಜನ ಎಲ್ಲ ಕಮ್ಮಿ ಹೋಗ್ಬಿಟ್ಟು ಬರ್ತಾ ಇರೋದ್ರೆ. ಬೆಂಗಳೂರು ವೆದರೇ ಒಂಥರ, ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಡುತ್ತೋ ಗೊತ್ತೇ ಆಗಲ್ಲ. ಇವಾಗ ಫುಲ್ಲು ತಣ್ಣ ಗಾಳಿ, ಒಂಥರ ವೆದರು. ಬೆಳಗ್ಗೆನ ಇಷ್ಟ ಒಂಥರ ಇತ್ತು, ಆಮೇಲೆ ಮಧ್ಯಾಹ್ನ ಬಿಸಿಲು ಬಿತ್ತು, ಒಂಥರ ವೆದರು. ನಡ್ಕೊಂಡು ಬರೋಕ್ಕೆ ಡೈಲಿ 15 ಮಿನಿಟ್ಸ್ ಆಗುತ್ತೆ. ಹೋಗುವಾಗೂ 15, ಬರುವಾಗ 15 ಮಿನಿಟ್ಸ್. 1 ಕಿಲೋಮೀಟರ್ ಇರೋದು ಅಷ್ಟೇ. ಸೊ ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ, ಡೈಲಿ ಇದೇ ರೋಡಲ್ಲಿ ನಡ್ಕೊಂಡು ಬರ್ತೀನಿ. ಸೊ ಮನೆ ಹತ್ರ ಹೋಗ್ಬಿಟ್ಟು ಮೀಟ್ ಆಗೋಣ ಬನ್ನಿ. ಸೊ ಗೈಸ್, ಮನೆಗೆ ಬಂದೆ, ಬಟ್ಟೆ ಹಾಕಿದ್ದೆ, ಬಟ್ ಮಳೆ ಬದ್ದೈತೆ. ಮತ್ತೆ ನಾಳೆ ಒಂದು ದಿವಸ ವೇಟ್ ಮಾಡಬೇಕು, ಮತ್ತೆ ಬಿಸಿಲು ಬರುತ್ತೆ. ತುಳಸಿಗಳೇನೂ ಒಣಗೋಗೈತೆ, ಅದಕ್ಕೂ ನೀರು ಹಾಕ್ತಿದ್ದೀವಿ, ಬಟ್ ಒಣಗೋಗ್ತೈತೆ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆದೆ, ಮುಖ ತೊಗೊಂಡ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆದೆ. ಇವಾಗ ಒಂದು ಪ್ಯಾಕೆಟ್ ಹಾಲು, 2 ಬಿಸ್ಕೆಟು. ಸೊ ಇವಾಗ ಮತ್ತೆ ಏನು ಮಾಡಬೇಕಪ್ಪ ಅಂದರೆ, ಟೈಮು ಇವಾಗಿನ 6 ಗಂಟೆ ಅಲ್ವಾ. ಸೊ ಇನ್ನು 10 ಗಂಟೆವರೆಗೂ ಟೈಮ್ ಐತೆ ಊಟ ಮಾಡೋಕ್ಕೆ. ಅಲ್ಲಿವರೆಗೂ ನಾನು ಏನು ಮಾಡ್ತೀನಿ ಅಂದರೆ, ಡೈಲಿ ಒಂದು ಬಾಟ್ಲ್ ಇಕ್ಕೋತೀನಿ, ನಂದೆಲ್ಲ ಬುಕ್ಸ್ಗಳದ್ದು ಇಕ್ಕೋತೀನಿ. ಸೊ ಫಸ್ಟ್ ಹಾಸ್ಬಿಟ್ಟು ಬುಕ್ಸು ಎಲ್ಲ ಇಟ್ಬಿಟ್ಟು, ಸೊ ಏನಾದರೂ ಒಂದು ಹೊಸ ಏನಾದರೂ ಕ್ರಿಯೇಟಿವಿಟಿಯಾಗಿ ಬರೋಕ್ಕೆ ಕೂತ್ಕೋತೀನಿ. ಸೊ ಏನಾದರೂ ಒಂದು ಬರುತ್ತೆ, ತಲೆಯಲ್ಲಿ ಬರುತ್ತೆ, ಏನಾದರೂ ಇದು ಮಾಡಬೇಕು ಅಂತ ಬರುತ್ತೆ. ಅದಕ್ಕೋಸ್ಕರ ಡೈಲಿ ಏನಾದರೂ ಒಂದು ಬರಿತಾ ಇರ್ತೀನಿ, ಒಂದು 1 ಅವರಲ್ಲೇ 2 ಅವರ್. ಅದಕ್ಕೋಸ್ಕರ ಏನಾದರೂ ಒಂದು ತಲೆಯಲ್ಲಿ ಬಂದೇ ಬರುತ್ತೆ, ಹೊಸದು ಕ್ರಿಯೇಟಿವಿಟಿ, ಏನಾದರೂ ಕಂಟೆಂಟ್ ಬಂದೇ ಬರುತ್ತೆ ಹೊಸದು. ಸೊ ಅದಕ್ಕೋಸ್ಕರ ಇವಾಗ ಹಾಲು ಕುಡಿದ್ಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ರೂಮ್ ಇದೇ ನೋಡಿದ್ರಲ್ಲ, ಇದೇ ಮನೇಲಿ ಇರೋದು. ನಾನು ಬೆಂಗಳೂರಲ್ಲಿ ಬ್ಯಾಚುಲರ್ ಲೈಫ್ ಇಷ್ಟ ಇರುತ್ತೆ ನೋಡಿ. ಸೊ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊ, ತಿನ್ನು, ಮಲ್ಕೋ, ಸಾಯಂಕಾಲ ಬಾ, ಮತ್ತೆ ಇದೇ ಮಾಡು, ಮತ್ತೆ ಅಡುಗೆ ಮಾಡ್ಕೊ, ಅದು ಮಾಡು ಇದು ಮಾಡು, ಅಷ್ಟೇ ನಮ್ಮ ಜೀವನ. ಸೊ ಊರಲ್ಲಿ ಇದ್ದಿದ್ರೆ ಈ ಥರ ಏನಿಲ್ಲ, ಮನೇಲಿ ಮಾಡ್ತಾರೆ, ತಿಂತೀವಿ, ಮಲ್ಕೋತೀವಿ. ಆದರೆ ಬೆಂಗಳೂರಿಗೆ ಬಂದ್ರೇ ಗೊತ್ತಾಗಲ್ಲ ನಮ್ಮ ಜೀವನ ಮುಂದೆ ಏನು ಅಂತ. ಬೆಂಗಳೂರು ಒಂಥರ ಸಮುದ್ರ ಇದ್ದಂಗೆ, ಸಮುದ್ರ ಅದೇ ಹೆಂಗೆ ಬರುತ್ತೋ ಗೊತ್ತಾ, ಆ ಥರ ಇದ್ದಂಗೆ. ನಾವು ಅದರೊಳಗಡೆ ನಾವೊಂದು ದ್ವೀಪ ಇದ್ದಂಗೆ. ಸೊ ಬನ್ನಿ, ಹಾಲದು ಕುಡಿಯುವಾಗ ಮೀಟ್ ಆಗ್ತೀನಿ, ಓಕೆನಾ? 1 ಲೋಟ ಹಾಲು, 2 ಬಿಸ್ಕೆಟ್ ತಿನ್ನೋಣ, ಬನ್ನಿ ಮಜಾ ಮಾಡೋಣ. ಒಬ್ಬನೇ ಇದ್ದೀನಿ, ನೀವು ಬನ್ನಿ ನನ್ನ ಜೊತೆ ಮಜಾ ಮಾಡೋಣ. ಸೊ ನನ್ನ ಡೈಲಿ ಏನಿರುತ್ತೆ ಅಂದರೆ ಇಷ್ಟ ಇರುತ್ತೆ ನೋಡಿ. ನನ್ನ ಡೈಲಿ ಆಫೀಸ್ಗೆ ಹೋಗೋ ಬಾ, ಇಲ್ಲಿ ಕೆಲಸ ಮಾಡು, ಮನೆಯಲ್ಲಿ ಅದು ಕೆಲಸ ಮಾಡು. ಸೊ ನಾನು ನಮ್ಮ ಅಣ್ಣ ಇದ್ವಿ, ಅಣ್ಣ ಇನ್ನೂ ಬಂದಿಲ್ಲ, ಇಬ್ಬರು ಮಾಡ್ತೀವಿ ಕೆಲಸ ಮನೆಗೆ ಅಂತ. ಸೊ ಬಿಸ್ಕೆಟ್ ತಿಂತಾಯಿದ್ದೀನಿ, ಬಾರ್ಬನ್ ಬಿಸ್ಕೆಟು. ಇದೇ ಜೀವನ, ಬರೋದು ಹಾಸ್ಕೊಳ್ಳೋದು ಮತ್ತೆ ಮಲ್ಕೊಳ್ಳೋದು. ತಿಂದೆ ಮೀಟ್ ಆಗೋಣ. ಸೊ ಇಷ್ಟೊತ್ತನ ಹಾಲು ಕುಡಿದ್ಬಿಟ್ಟು ಒಂದು ಸ್ವಲ್ಪ, ಇವತ್ತು ಬರಿತೀನಿ ಅಂತ ಅದಲ್ಲ, ಬರೆದಿಲ್ಲ. ಸೊ ಇವತ್ತು ಒಂದು ಗುಬ್ಬಿಕೂಡು ಫಿಲಮ್ ನೋಡಿದೆ, ಉತ್ತರ ಕರ್ನಾಟಕದ್ದು ಲವ್ ಸ್ಟೋರಿ ಇತ್ತು, ಚೆನ್ನಾಗೈತೆ, ನೀವು ನೋಡಿ ಒಂದ್ಸಲ. ಸ್ವಲ್ಪ ಎಡಿಟ್ ಮಾಡಬೇಕಾಗಿತ್ತು, ಎಡಿಟ್ ಮಾಡಿದೆ ತಮ್ಮನೇನು ನಮ್ಮ ಫ್ರೆಂಡ್ದು ರಾಘವ್ ಕೈಲಾಸ ಅಂತ ಹೇಳಿದ್ನಲ್ಲ, ಒಂದು ಯೂಟ್ಯೂಬ್ ಚಾನೆಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಕಾಸ ಅಂತ. ಸೊ ಅವನು ಫಿಟ್ನೆಸ್ ಬಗ್ಗೆ ಬ್ಲಾಗ್ ಮಾಡ್ತಾನೆ, ಅಂದರೆ ಬಾಡಿ ಜಿಮ್ಮು ಅದ್ರ ಬಗ್ಗೆ ಬ್ಲಾಗ್ ಮಾಡ್ತಾನೆ. ಸೊ ಕಂಟೆಂಟ್ ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ. ಸೊ ಫಾಲೋ ಮಾಡಿ ಅವನ್ನ. ಕನ್ನಡದಲ್ಲಿ ಮಾಡ್ತಾನೆ, ಮತ್ತು ಇಂಗ್ಲೀಷಲ್ಲಿ ಯಾವುದು ಭಾಷೆ ಮಾಡಲ್ಲ, ಕನ್ನಡದಲ್ಲಿ ಮಾಡ್ತಾನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಸಪೋರ್ಟ್ ಮಾಡಿ ಹಾಗೆ. ಸೊ ಇವಾಗ ನಾನು ಊಟ ಮಾಡಬೇಕು ಅಂತ ಅಂದ್ಕೊಂಡೆ, ನೈಟ್ ಡಿನ್ನರು. ಸೊ ಯಾಕೋ ಬಿಸ್ಕೆಟ್ ಹಾಲು ತಿನ್ನಲ್ಲ, ಅದು ಯಾಕೋ ಎಲ್ಲೂ ಹೋಗಿಲ್ಲ, ಮೂವಿ ನೋಡ್ತಾ ಎಲ್ಲೇ ಕೂತ್ಕೊಂಡಿದ್ದೆ, ಯಾಕೋ ಹೊಟ್ಟೆನೂ ಹಸಿವಾಗಿಲ್ಲ. ಸೊ ಇವಾಗ ನಾನು ಮಲ್ಕೋಬೇಕು. ಸೊ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಆ್ಯಸ್ ಇಟ್ ಈಸ್ ಮಾಡಬೇಕು. ಸೊ ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ ನಾಳೆದು. ಸೊ ವೆಯ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ, ಓಕೆನಾ? ಗುಡ್ ನೈಟ್.